ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಹುಳಿಯಾರು ಜನರ ರೈತರ ಸತತ ಹೋರಾಟದ ಫಲ ಸಂತೆ ಸ್ಥಳಾಂತರ. ಕಾಮಗಾರಿ ವೀಕ್ಷಣೆ ಮಾಡಿದ ಸುರೇಶ್ ಬಾಬು ಎಸಿ ಸಪ್ತಶ್ರೀ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿ ಯಾವಾಗಲೂ ಜನಪರವಾದ ಸುದ್ದಿಗಳನ್ನ ಮಾಡ್ತಾ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಇಂದಿಗೂ ಅದೆಷ್ಟೋ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ರೈತರ ಸಮಸ್ಯೆ ಅಂದ್ರೆ ಸದಾ ಮುಂದಿರುತ್ತೆ ನಿಮ್ಮ ಪ್ರಜಾಶಕ್ತಿ ಟಿವಿ. ಚಿಕ್ಕನಾಯಕನಹಳ್ಳಿಯ ರೈತರ ಜನರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇಂದಿಗೂ ನಿಮ್ಮ ಪ್ರಜಾಶಕ್ತಿ ಟಿವಿ ತುಮಕೂರು ಜಿಲ್ಲೆಯ ಜನರ ಏಕೈಕ ಆಯ್ಕೆಯಾಗಿದೆ. ಹುಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿರುವ ಸಂತೆ ಮೈದಾನವನ್ನ ಬೇರೆಡೆ ಸ್ಥಳಾಂತರ ಮಾಡುವಂತೆ ರೈತರು ಸಾರ್ವಜನಿಕರು ಹೋರಾಟ ಮಾಡ್ತಾ ಇದ್ರು. ಈ ಹೋರಾಟದ ಜೊತೆ ನಿಮ್ಮ ಪ್ರಜಾಶಕ್ತಿ ಜೊತೆಯಾಗಿ ಸಾಲು ಸಾಲು ವರದಿಯನ್ನ ಮಾಡಿತ್ತು. ಇದೀಗ ಎಚ್ಚೆತ್ತ ತಾಲೂಕು ಆಡಳಿತ ಸಂತೆ ಮೈದಾನವನ್ನ ಸ್ಥಳಾಂತರ ಮಾಡುವ ಕೆಲಸಕ್ಕೆ ಮುಂದಾಗಿದ್ದು ಎಪಿಎಂಸಿ ಮುಂಭಾಗದಲ್ಲಿ ಹೊಸದಾಗಿ ಸಂತೆ ನಿರ್ಮಾಣ ಮಾಡ್ತಾ ಇದೆ. ಇದು ನಿಮ್ಮ ಪ್ರಜಾಶಕ್ತಿ ವರದಿಗೆ ಸಂದ ಜಯ ಆಗಿದೆ. ಹೌದು, ಹುಳಿಯಾರು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದ್ದು ಅದನ್ನ ಕೂಡಲೇ ಸರಿಪಡಿಸುವಂತೆ ರೈತ ಸಂಘ ಪಟ್ಟಣದ ಜನರು ಸತತ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಪಟ್ಟಣ ಪಂಚಾಯಿತಿಯ ಮುಂದೆಯೇ ಶಾಮಿಯಾನ ಟಾರ್ಪಲ್ ಶೆಡ್ ಅನ್ನ ನಿರ್ಮಿಸಿಕೊಂಡು ಮಳೆ ಗಾಳಿ ಎನ್ನದೇ ಸತತ ಹೋರಾಟ ಮಾಡಿತ್ತು. ಇತ್ತ ಅಧಿಕಾರಿಗಳು ಬಂದು ಕೇವಲ ಕಣ್ಣೊರೆಸುವ ನಾಟಕ ಆಡಿದ್ರು. ಇದಕ್ಕೆ ರೋಸಿ ಹೋದ ರೈತರು ಜನರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ್ರು. ಇದನ್ನ ಮನಗಂಡ ತಾಲೂಕು ಆಡಳಿತ ಇದೀಗ ರೈತರ ಜನರ ಬಹು ಬೇಡಿಕೆಗಳಲ್ಲಿ ಒಂದಾದ ಸಂತೆ ಮೈದಾನ ಸ್ಥಳಾಂತರಕ್ಕೆ ಮುಂದಾಗಿದೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹುಳಿಯಾರು ಪಟ್ಟಣದ ಜನತೆ ಹಾಗೂ ರೈತಪರ ಸಂಘಟನೆಗಳ ದೀರ್ಘ ಹೋರಾಟದ ಫಲವಾಗಿ ಸಂತೆಯನ್ನ ಬೇರೆಡೆಗೆ ಸ್ಥಳಾಂತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಪಟ್ಟಣದ ಎಪಿಎಂಸಿ ಮುಂಭಾಗದಲ್ಲಿ ಹೊಸದಾಗಿ ನಿರ್ಮಾಣವಾಗ್ತಾ ಇರುವ ಸಂತೆ ಮಾರುಕಟ್ಟೆ ಸ್ಥಳವನ್ನ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಪರಿಶೀಲಿಸಿದ್ರು. ಇನ್ನು ಸಂತೆ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಿದ ಬಳಿಕ ಸ್ಥಳವನ್ನ ಸಮತಟ್ಟುಗೊಳಿಸುವ ಕಾಮಗಾರಿಯ ಪ್ರಗತಿಯನ್ನ ವೀಕ್ಷಿಸಿದ ಶಾಸಕರು ಸಂಬಂಧಪಟ್ಟ ಇಂಜಿನಿಯರ್ಗಳೊಂದಿಗೆ ಚರ್ಚಿಸಿ ಗುಣಮಟ್ಟದೊಂದಿಗೆ ತ್ವರಿತವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸೂಚಿಸಿದ್ರು. ಇನ್ನು ಉಪ ವಿಭಾಗಾಧಿಕಾರಿ ಸಪ್ತಶ್ರೀ, ತಹಸೀಲ್ದಾರ್ ಪುರಂದರ್, ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ಗಳು, ಮಾಜಿ ಸದಸ್ಯರು ಹಾಗೂ ಪಕ್ಷದ ಮುಖಂಡರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಗತ್ಯ ಕ್ರಮಗಳ ಬಗ್ಗೆ ಮಾರ್ಗದರ್ಶನವನ್ನ ನೀಡಿದ್ರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.